ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆ ಇವತ್ತು ಯುವ ನಿಧಿ ಚಾಲನೆ ಸಿಗುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ಬಟನ್ ಒತ್ತುವ ಮೂಲಕ ಯುವ ನಿಧಿ ಯೋಜನೆಯ ಹಣವನ್ನ ಜಮಾ ಮಾಡುವಂತದ್ದು. ಜೊತೆಗೆ ಏನು ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ ನ ಆವರಣದಲ್ಲಿ ಬೃಹತ್ ವೇದಿಕೆ ಕೂಡ ನಿರ್ಮಾಣವಾಗಿರುವಂತದ್ದು. ವೇದಿಕೆಗೆ ಈಗ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ವೇದಿಕೆಯನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ನಾವೀಗ ವೇದಿಕೆ ಮುಂಭಾಗದಲ್ಲಿರುವಂತದ್ದು ಇಲ್ಲಿ ನೋಡಬಹುದಾಗಿದೆ. ಈಗ ಶ್ವಾನದಳದ ಸಿಬ್ಬಂದಿಗಳು ಹಾಗೂ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಈಗ ಇದನ್ನ ಪರಿಶೀಲನೆ ಕೂಡ ಮಾಡ್ತಿರುವಂತದ್ದು ನೋಡಬಹುದಾಗಿದೆ. ಪ್ರತಿಯೊಂದು ವಸ್ತುಗಳನ್ನು ಕೂಡ ಇಲ್ಲಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು. ಜೊತೆಗೆ ಶ್ವಾನದಳದ ಸಿಬ್ಬಂದಿಗಳು ಕೂಡ ಇಲ್ಲಿ ಅಲರ್ಟ್ ಆಗಿ ಪ್ರತಿಯೊಂದು ವಸ್ತುಗಳನ್ನ ಜೊತೆಗೆ ಇಲ್ಲಿರುವಂತಹ ಹಾಕಿರೋದನ್ನ ಕೂಡ ಪರಿಶೀಲನೆ ಮಾಡ್ತಿರುವಂತದ್ದು. ಇಲ್ಲಿ ಏನಿದೆ ಬಾಂಬ್ ನಿಷ್ಕ್ರಿಯ ದಳದ ಬಾಂಬ್ ಏನಿದೆ ಅವರು ಕೂಡ ಪ್ರತಿಯೊಂದು ವಸ್ತುಗಳನ್ನ ಕೂಡ ಚೆಕ್ ಮಾಡ್ತಾ ಇರುವಂತದ್ದು. ವಿಶೇಷವಾಗಿ ಅಲಂಕಾರ ಮಾಡಿರುವಂತಹ ಏನು ಭತ್ತ ಜೊತೆಗೆ ಹೊಂಬಾಳೆಯಿಂದ ರೆಡಿ ಮಾಡಿರುವಂತಹ ಈ ವಸ್ತುಗಳನ್ನು ಕೂಡ ಎಲ್ಲ ಪರಿಶೀಲನೆ ಮಾಡ್ತಿರುವಂತದ್ದು. ಜೊತೆಗೆ ಸುಮಾರು ಯುವ ನಿಧಿ ಕಾರ್ಯಕ್ರಮಕ್ಕೆ ಸುಮಾರು 2,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಈ ಭಾಗದಲ್ಲಿ ನೋಡೋದಾದ್ರೆ ಶ್ವಾನದಳದ ಸಿಬ್ಬಂದಿಗಳು ಕೂಡ ಏನು ವಸ್ತುಗಳನ್ನ ಚೆಕ್ ಮಾಡ್ತಾ ಇರುವಂತದ್ದು ನೋಡ್ತಿದ್ರೆ. ಈಗ ಈ ರೀತಿ ಪ್ರತಿಯೊಂದು ವಸ್ತುಗಳನ್ನು ಕೂಡ ಚೆಕ್ ಮಾಡ್ತಾ ಇರುವಂತದ್ದು. ಏನು ಇಲ್ಲಿ ಅಲಂಕಾರ ಮಾಡಿರುವಂತಹ ಭಾವಚಿತ್ರ ಜೊತೆಗೆ ಏನು ಅಲ್ಲಿ ಹೂವನ್ನ ಇಟ್ಟಿರುವಂತದ್ದು ಅದನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ಚೆಕ್ ಮಾಡ್ತಾ ಇರುವಂತದ್ದು. ಚೆಕ್ ಮಾಡುವಂತ ದೃಶ್ಯಗಳನ್ನು ಕೂಡ ನೀವು ಕಾಣಬಹುದಾಗಿದೆ. ಅಂದ್ರೆ ಏನು ಸುಮಾರು 2,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು. ಹಾಗಾಗಿ ಇಲ್ಲಿ ಏನು ವೇದಿಕೆ ಸಿದ್ಧವಾಗಿದೆ ಆ ವೇದಿಕೆಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವ ಸಂಪುಟದ ಸಾಕಷ್ಟು ಸಚಿವರುಗಳು ಕೂಡ ಭಾಗವಹಿಸುವಂತದ್ದು. ಹಾಗಾಗಿ ವೇದಿಕೆಯ ಮೇಲಿರುವಂತಹ ವಸ್ತುಗಳು ಜೊತೆಗೆ ಚೇರ್ಗಳನ್ನು ಕೂಡ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಜೊತೆಗೆ ಶ್ವಾನದಳದ ಸಿಬ್ಬಂದಿಗಳು ಇಲ್ಲಿ ಏನು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಇಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಬೃಹತ್ ವೇದಿಕೆಯ ಮುಂಭಾಗದಲ್ಲಿ ಈಗ ಏನು ವೇದಿಕೆ ಇರುವಂತಹ ವಸ್ತುಗಳನ್ನ ಜೊತೆಗೆ ಚೇರ್ಗಳನ್ನ ಎಲ್ಲದೂ ಕೂಡ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಪರಿಶೀಲನೆ ಕೂಡ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಾವತ್ ಜೊತೆ ವೀರೇಶ್ ಹೊಸೂರ್, ವಿಸ್ತಾರ ನ್ಯೂಸ್, ಶಿವಮೊಗ್ಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.